ಮಂಗಳವಾರದಿಂದ ಶುರುವಾಗ್ತಿರುವ ಬೆಳಗಾವಿ ಅಧಿವೇಶನದ ಹಿನ್ನೆಲೆಯಲ್ಲಿ ನಿಮ್ಮ ಸುವರ್ಣ ನ್ಯೂಸ್ ಸಂಪೂರ್ಣ ಅಧಿವೇಶನಕ್ಕೆ ಕೈಗನ್ನಡಿಯನ್ನು ಹಿಡಿತಾ ಇದೆ. ಕೇವಲ ಜನನಾಯಕರ ಕೆಸರೆರ ಚಾಟಕ್ಕೆ ವೇದಿಕೆಯಾಗುವ ಕಲಾಪವನ್ನು ಜನಸಾಮಾನ್ಯರ ಕಲಾಪವನ್ನಾಗಿ ಮಾಡೋ ದೊಡ್ಡ ಉದ್ದೇಶವನ್ನು ಹೊಂದಿದೆ. ಈ ಉದ್ದೇಶದ ಮೊದಲ ಹಂತವೇ ಜನದನಿ ಕಾರ್ಯಕ್ರಮ. ರಾಜ್ಯದ ಎಲ್ಲ ಜಿಲ್ಲೆಗಳ ಪ್ರಮುಖ 4 ಸಮಸ್ಯೆಗಳನ್ನು ಬಿತ್ತರಿಸುವ ಮೂಲಕ ಸರ್ಕಾರಕ್ಕೆ ನೇರ ಸವಾಲನ್ನು ಈ ಮೂಲಕ ಎಸೆಯುತ್ತಿದ್ದೇವೆ. ಇದು ಸುವರ್ಣ ಜನದನಿ. ಕೋಲಾರದ ಸಮಸ್ಯೆ ಎತ್ತ ಸಾಗಿದೆ ಭದ್ರಾ ಮೇಲ್ದಂಡೆ, ಎತ್ತಿನಹೊಳೆ ನೀರಾವರಿ ಯೋಜನೆಗಳು. ದಲ್ಲಾಳಿಗಳ ಕಾಟಕ್ಕೆ ಅಂತ್ಯ ಹಾಡಿ ರೈತ ಸಂತೆಗೆ ಸರ್ಕಾರ ಆದ್ಯತೆ ನೀಡುತ್ತಾ. ಒಣಗಿ ನಿಂತ ಮಾವಿನ ಸಸಿಗಳಿಂದ ಭಾರೀ ನಷ್ಟ, ರೈತರ ನಷ್ಟ ಭರಿಸೋರು ಯಾರು? ನಕಲಿ ಕೀಟನಾಶಕ, ನಕಲಿ ಬಿತ್ತನ ಬೀಜಗಳ ಹಾವಳಿಗೆ ಬ್ರೇಕ್ ಯಾವಾಗ? ಮಂಡ್ಯ ಜಿಲ್ಲೆಯ ಸಮಸ್ಯೆ ಮೈಶುಗರ್ ವ್ಯಾಪ್ತಿ ಕಂಪನಿಗಳಿಂದ ಅಭದ್ರತೆ ಎದುರಿಸುತ್ತಿರುವ ರೈತರಿಗೆ ನಿರಾಳ ಎಂದು. ಹೆದ್ದಾರಿ ಉನ್ನತೀಕರಣಕ್ಕೆ ಬಳಕೆಯಾದ ರೈತರ ಜಮೀನಿಗೆ ಉತ್ತಮ ಬೆಲೆ ಸಿಗುತ್ತಾ? ರಾಷ್ಟ್ರೀಯ ಹೆದ್ದಾರಿ ಇರುವಾಗ ನೈಸ್ ರಸ್ತೆಯ ಅವಶ್ಯಕತೆ ಇದೆಯಾ? ಜಿಲ್ಲೆಯ ಅಂಗನವಾಡಿ ಕೇಂದ್ರಗಳ ಅವ್ಯವಸ್ಥೆಗೆ ಸರ್ಕಾರ ಇನ್ನಾದರೂ ಕ್ರಮ ಕೈಗೊಳ್ಳುವುದೇ? ದಾವಣಗೆರೆಯ ಸಮಸ್ಯೆ ಜಿಲ್ಲೆಯ ದೇವದಾಸಿಯರಿಗೆ 6-7 ತಿಂಗಳ ಮಾಸಾಶನ ತಲುಪಿಲ್ಲ ಯಾಕೆ? ಬೀರೂರು ಸಮ್ಮಸಗಿ ಹೆದ್ದಾರಿ ಕಾಮಗಾರಿ ಯಾವಾಗ ಮುಗಿಯುತ್ತೆ? ಶಂಕುಸ್ಥಾಪನೆಯಾಗಿ ನೆನೆಗುದಿಗೆ ಬಿದ್ದ ಗರ್ಭಗುಡಿ ಬ್ಯಾರೇಜ್ ಯೋಜನೆಗೆ ಏನಾಯ್ತು? ಇಟ್ಟಿಗೆ ಭಟ್ಟಿ ಉದ್ಯಮದಿಂದ ಮಣ್ಣು ನಾಶವಾಗುತ್ತಿದ್ದರೂ ಸುಮ್ಮನಿರುವುದು ಯಾಕೆ? ರಾಯಚೂರಿನ ಸಮಸ್ಯೆ ನಂಜುಂಡಪ್ಪ ವರದಿಯ ಶಿಫಾರಸ್ಸಿನಂತೆ ಐಐಎಂ ಸ್ಥಾಪನೆಗೆ ಇನ್ನೆಷ್ಟು ದಿನ ಕಾಯಬೇಕು? ಹಿಂದುಳಿದ ಜಿಲ್ಲೆಯಲ್ಲಿ ಅಖಿಲ ಭಾರತ ವೈದ್ಯ ವಿಜ್ಞಾನ ಸಂಸ್ಥೆ ಸ್ಥಾಪನೆ ಎಂದು. ನೀರಾವರಿ ಸೌಕರ್ಯ ಕಲ್ಪಿಸುವ ನಾರಾಯಣಪುರ ಬಲದಂಡೆ ಕಾಲುವೆ ವಿಸ್ತರಣೆಯಾಗುತ್ತಾ? ರೈತರ ಪಾಲಿಗೆ ವರದಾನವಾಗುವ ನಂದವಾಡಗಿ ಏತ ನೀರಾವರಿ ಯೋಜನೆ ಏನಾಯ್ತು? ಯಾದಗಿರಿ ಜಿಲ್ಲೆಯ ಸಮಸ್ಯೆ ಜಿಲ್ಲೆಗೆ ಮೆಡಿಕಲ್ ಕಾಲೇಜು ಮಂಜೂರಾಗಿದ್ದರೂ ಹಣ ಬಿಡುಗಡೆಗೆ ಮೀನಾಮೇಷ ಯಾಕೆ? ಶೈಕ್ಷಣಿಕ ಅಭಿವೃದ್ಧಿಗೆ ವಿಶ್ವವಿದ್ಯಾನಿಲಯ ಸ್ಥಾಪಿಸಬೇಕೆಂಬ ಪ್ರಸ್ತಾಪ ಏನಾಯ್ತು? ಜಿಲ್ಲೆಯಲ್ಲಿನ 2,000ಕ್ಕೂ ಹೆಚ್ಚು ಇಲಾಖೆಗಳ ಖಾಲಿ ಹುದ್ದೆಗಳ ಭರ್ತಿ ಯಾವಾಗ? ಭತ್ತ ಹತ್ತಿಯ ಬೆಂಬಲ ಬೆಲೆಯ ಜೊತೆಗೆ ಭತ್ತ ಖರೀದಿ ಕೇಂದ್ರ ತೆರೆಯುವ ಪ್ರಸ್ತಾಪ ಏನಾಯ್ತು?